ನಮ್ಮ ಅಭ್ಯರ್ಥಿ ಸ್ಟಾರ್ ಚಂದ್ರು ವೆಂಕಟರಮಣೇಗೌಡರು ಕ್ರಮ ಸಂಖ್ಯೆ 2 ಮಂಡ್ಯದ ಮಗ ನಮ್ಮೆಲ್ಲ ನಾಯಕರುಗಳ ಆಶಯದಂತೆ ಚುನಾವಣೆಯ ಸ್ಪರ್ಧಾ ಕಣದಲ್ಲಿದ್ದಾರೆ. ತಮ್ಮ ಮೂಲಕ ಮಂಡ್ಯ ಜನತೆಗೆ ಅವರನ್ನ ಆಶೀರ್ವಾದ ಮಾಡಬೇಕು ಅನ್ನುವಂಥದ್ದನ್ನ ವಿನಂತಿ ಮಾಡ್ತೀನಿ. ಜೊತೆಗೆ ನಮ್ಮ ತತ್ವ ಸಿದ್ಧಾಂತಗಳ ಮತ್ತು ನಮ್ಮ ಸರ್ಕಾರ ಕೊಟ್ಟಂತ 5 ಗ್ಯಾರಂಟಿಗಳ ಅನುಷ್ಠಾನವನ್ನ ಬಹಳ ಅಚ್ಚುಕಟ್ಟಾಗಿ ನಾವು ಮಾಡಿ ಆ ಒಂದು ಆಧಾರ ಮೇಲೆ ಮತ್ತೆ ಕಾಂಗ್ರೆಸ್ ಇತಿಹಾಸದ ಕಾಂಗ್ರೆಸ್ ಬಗೆಗೆ ಇರ್ತಕ್ಕಂಥ ಕಾಂಗ್ರೆಸ್ ಜನತೆ ಬಗೆಗೆ ಇರ್ತಕ್ಕಂಥ ಜಾತ್ಯತೀತ ಸಾಮಾಜಿಕ ಜವಾಬ್ದಾರಿಗಳ ಆಧಾರದ ಮೇಲೆ ನಮ್ಮ ಅಭ್ಯರ್ಥಿಗೆ ಮತವನ್ನ ನೀಡಬೇಕು ಅಂತಕ್ಕಂಥದ್ದನ್ನ ನಮ್ಮ ಲೋಕಸಭಾ ಕ್ಷೇತ್ರದ ಮಹಾಜನತೆಯಲ್ಲಿ ವಿನಂತಿ ಮಾಡ್ತೀನಿ. ಎದುರಾಳಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಈ ಚುನಾವಣಾ ಕಣದಲ್ಲಿರ್ತಕ್ಕಂಥದ್ದು ಮಂಡ್ಯ ಲೋಕಸಭಾ ಕ್ಷೇತ್ರ ರಾಜ್ಯದಲ್ಲಿ ಅತ್ಯಂತ ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರವಾಗಿ ಮಾರ್ಪಾಡಾಗಿದೆ. ನಮ್ಮ ಪ್ರಶ್ನೆಗಳು ಹಲವಾರಿದ್ದಾವೆ, ಆದರೆ ಕೆಲವು ಪ್ರಶ್ನೆಗಳನ್ನ ಆಯಾಯ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ನಮ್ಮ ಎದುರಾಳಿ ಜೆಡಿಎಸ್ ಅಭ್ಯರ್ಥಿಗೆ ನಾವು ವಿನಮ್ರಪೂರ್ವಕವಾಗಿ ಕೇಳಲಿಕ್ಕೆ ಬಯಸ್ತೀವಿ. 20 ವರ್ಷಗಳ ಹಿಂದೆ 2004ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯನ್ನು ಮುಗಿದ ನಂತರ ರಾಜ್ಯದಲ್ಲಿ ಅತಂತ್ರ ವಿಧಾನಸಭಾ ಸಂದರ್ಭ ನಿರ್ಮಾಣ ಆಗಿತ್ತು. ಆ ಒಂದು 2004ರ ಚುನಾವಣೆಯ ಫಲಿತಾಂಶದ ನಂತರ ಈ ಅತಂತ್ರ ವಿಧಾನಸಭಾ ನಿರ್ಮಾಣ ಆದಾಗ ಜಾತ್ಯತೀತ ತತ್ವ ಸಿದ್ಧಾಂತಗಳ ಆಧಾರದ ಮೇಲೆ ಅಂದಿನ ಜಾತ್ಯತೀತ ಜನತಾದಳ ಜೊತೆ ನಮ್ಮ ಹೊಂದಾಣಿಕೆ ಕಾಂಗ್ರೆಸ್ ಪಕ್ಷದ್ದು ಮುಂದುವರೆದಾಗ ಮಂಡ್ಯ ಜಿಲ್ಲೆಯ ಮಣ್ಣಿನ ಮಗ 2ನೇ ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅಪೂರ್ವವಾದ ಅವಕಾಶವನ್ನ ತಪ್ಪಿಸಿದಂತ ಕುಖ್ಯಾತಿ ಇವತ್ತಿನ ಜನತಾದಳದ ಮತ್ತೆ ಬಿಜೆಪಿ ಅಭ್ಯರ್ಥಿಯ ಮೈತ್ರಿ ಅಭ್ಯರ್ಥಿಗೆ ಸಲ್ಲುತ್ತದೆ. ಆ ಒಂದು ಆಧಾರದ ಮೇಲೆ ಮಂಡ್ಯ ಜಿಲ್ಲೆಯ ಜನ 20 ವರ್ಷಗಳಿಂದ ಹಿಂದೆ ಆಗಿರ್ತಕ್ಕಂಥ ನೋವನ್ನ ಏಪ್ರಿಲ್ 26ನೇ ತಾರೀಕು ನಡೀತಕ್ಕಂಥ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಆ ಮರೆಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಅಭ್ಯರ್ಥಿಗೆ ಮತವನ್ನ ನೀಡ್ತಾರೆ ಅಂತಕ್ಕಂಥದ್ದನ್ನ ತಮ್ಮ ಮೂಲಕ ಜಿಲ್ಲೆಯ ಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಕಳೆದ ರೈತ ಹೋರಾಟಗಳು 113 ದಿನಗಳ ಕಾಲ ಮಂಡ್ಯ ನಗರದಲ್ಲಿ ರೈತ ಹೋರಾಟ, ಕಬ್ಬು ಬೆಳೆಗಾರರ ಹೋರಾಟ ನಡೆದಾಗ ಇವ್ಯಾರೂ ಕೂಡ ಆಡಳಿತ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಶಾಸಕರಾಗಿದ್ದಂಥವರಾಗಿರ್ಬೋದು, ಯಾರೂ ಕೂಡ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೆಂಬಲ ಆಗಲಿ ಭೇಟಿಯಾಗಲಿ ನೀಡದಲೇ ನಾವು ಸಮಯಾವಕಾಶದ ರಾಜಕಾರಣಿಗಳ ಹೊರತು ಯಾವುದೇ ಹೋರಾಟಗಳು ಜನಪರವಾದವು ರೈತ ಪರವಾದವಕ್ಕೆ ನಮ್ಮ ಬೆಂಬಲ ಇಲ್ಲ ಅಂತಕ್ಕಂಥದ್ದನ್ನ ಸಾಬೀತು ಮಾಡಿದ್ದಾರೆ. ಹಾಗಾಗಿ ಜಿಲ್ಲೆಯ ರೈತರ ಮತವನ್ನ ಕೇಳ್ತಕ್ಕಂಥ ಯಾವುದೇ ರೀತಿಯ ನೈತಿಕ ಜವಾಬ್ದಾರಿ ಇಲ್ಲ ಅಂತಕ್ಕಂಥದ್ದನ್ನ ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಬಹಳ ಮುಖ್ಯವಾಗಿ 2019ರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಏನು ನಮ್ಮ ಜಿಲ್ಲೆಗೆ 8,000 ಕೋಟಿ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನ ನೀಡಿದ್ರು ಸನ್ಮಾನ್ಯ ಇವತ್ತಿನ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ. ಅದಾದ ನಂತರ ಯಾವುದೇ ಬಿಡುಗಾಸನ್ನು ಕೂಡ ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೆ ತಮ್ಮ ಆಡಳಿತದಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ, ಕಾವೇರಿ ಕೊಳ್ಳದ ರೈತರು ಕಾವೇರಿ ವಿಚಾರ ಸಂಬಂಧಪಟ್ಟಂತೆ ನಮಗೆ ನೀರಿನ ಅವಶ್ಯಕತೆ ಇದೆ ಅಂತ ಅಹವಾಲನ್ನ ಮಂಡಿಸಿದಾಗ ನಮ್ಮ ಬಳಿ ನೀರು ಬಿಡ್ತಕ್ಕಂಥ ಯಾವುದೇ ಅವಕಾಶಗಳಿಲ್ಲ. ಅದನ್ನ ನೀವು ದೆಹಲಿಯಲ್ಲೇ ಇತ್ಯರ್ಥಪಡಿಸ್ಕೋಬೇಕು, ಅವರ ಹತ್ರ ಕೀ ಇದೆ ಅಂತಕ್ಕಂಥ ಉದಾಸೀನವಾದ ಮಂಡ್ಯ ಜಿಲ್ಲೆಯ ಕಾವೇರಿ ಕೊಳ್ಳದ ರೈತರಿಗೆ
ಮತ್ತೆ ಸಾಮಾನ್ಯರಿಗೆ ಅವಮಾನಕಾರಿಯಾದ ಉತ್ತರವನ್ನು ನೀಡಿದ್ದಾರೆ. ಅದಕ್ಕೂ ಕೂಡ ಸನ್ಮಾನ್ಯರು ಉತ್ತರ ಕೊಡಬೇಕು ಅಂತಕ್ಕಂಥ ತಮ್ಮ ಮೂಲಕ ನಾನು ಹೇಳಿಕೆ